ಸ್ನೇಹಿತರೆ, ಇಲ್ಲಿ ಆಚಾರ್ಯಜಿಯವರು ಮಾತು ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ, ಸಹಿ ಕಾಮ್ ಜಬ್ ಕರ್ನೆ ನಿಕ್ಲೋ ತೋ ಆಗೆ ಕಿ ಮತ್ ಸೋಚನಾ. ನೋಡ್ರಿ, ನೀವು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಹೋದ್ರಿ ಅಂತಂದರೆ ಮುಂದೆ ಅದರ ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬಾರ್ದಂತ. ನಾವೇನು ಮಾಡ್ತೀವಿ, ಯಾವುದೋ ಒಂದು ಒಳ್ಳೆಯ ಕೆಲಸನಾಗ ಇರ್ತದೆ ಅದು, ಆದರೂ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅವ್ರೇನಂತಾರೋ ನಮಗೆ, ಇವ್ರೇನಂತಾರೋ, ಅವ್ರು ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಾರೋ, ಬೇರೆಯವ್ರು ನಮ್ಮನ್ನು ನಾವು ಯಾವತ್ತೂ ಬೇರೆಯವ್ರ ದೃಷ್ಟಿಯಿಂದನೇ ನೋಡ್ಕೊಳ್ತೀವಿ. ನಮ್ಮನ್ನು ನಾವು ನಮ್ಮ ದೃಷ್ಟಿಯಿಂದ ನೋಡಬೇಕೇ ಹೊರತು ಬೇರೆಯವರ ದೃಷ್ಟಿಯಿಂದ ಇಲ್ಲ. ನಾವು ಸರಿಯಾದ ಕೆಲಸ ಇದೆಯಾ ಅದು ನಾವು ಮಾಡ್ತಾ ಹೋಗಬೇಕು ಅಷ್ಟೇ. ಪರಿಣಾಮ ಏನಾಗುತ್ತೋ ಬಿಡುತ್ತೋ ಅದು ಆಮೇಲಿನ ಪರಿಣಾಮದ ಬಗ್ಗೆ ನಾವು ಯೋಚನೆ ಮಾಡ್ತಾ ಕೂತ್ರೆ ಸರಿಯಾದ ಕೆಲಸ ಕೂಡ ನಮ್ಗೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಪರಿಣಾಮವನ್ನು ಬಿಟ್ಟು ಒಳ್ಳೆಯ ಕೆಲಸನ ನಾವು ಮಾಡ್ತಾ ಹೋದ್ವಿ ಅಂತಂದರೆ ಅದು ಪರಿಣಾಮ ತಾನಾಗಿಯೇ ಒಳ್ಳೆಯದಾಗಿರ್ತದೆ. ಸರಿಯಾದ ಕೆಲಸವೇ ಪುಣ್ಯದ ಕೆಲಸ ಅಂತ ಹೇಳ್ತಾರೆ ಆಚಾರ್ಯಜಿಯವರು. ಸರಿಯಾದ ಕೆಲಸವನ್ನು ಯಾವುದು ನೀವು ಮಾಡೋದಿಲ್ವೋ ಅದೇ ಪಾಪದ ಕೆಲಸ ಅಂತ ಹೇಳ್ತಾರೆ.